ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನಾನು ಯಾವಾಗಲೂ ಹೇಳ್ತಾ ಇರೋ ಹಾಗೆ ಕೆಲವೊಂದಷ್ಟು ಸಲ ದೈವ ನಿರ್ಣಯ, ಒಂದಷ್ಟು ಜನಗಳು ನಮ್ಮನ್ನು ಅಗಲಿ ಹೋಗ್ತಾರೆ. ಆದರೆ ಅವರವ್ರ ಜೀವನದಲ್ಲಿ ಮಾಡಿರುವಂತಹ ಸಾಧನೆ, ಅವರು ಬಿಟ್ಟೋದಂತಹ ಗುರುತುಗಳು ನಮ್ಮ ಮನಸ್ಸಿನಲ್ಲಿ ಅವರನ್ನು ಯಾವಾಗಲೂ ಜೀವಂತವಾಗಿರಿಸುತ್ತೆ. ನಾವು ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ನಲ್ಲಿ ಯಾವಾಗಲೂ ಕೂಡ ಅಂತಹ 10 ಹಲವು ಮಹನೀಯರನ್ನು ನೆನಪು ಮಾಡ್ಕೋತಾನೆ ಇರ್ತೀವಿ. ದರಾ ಬೇಂದ್ರೆ ನಮನವನ್ನು ಮಾಡಿದ್ವಿ, ತದನಂತರದಲ್ಲಿ ಮೈಸೂರು ಆನಂದ ಸ್ವಾಮಿ ಅವರ ಹಾಡನ್ನೇ ಹೇಳಿಸ್ತಾ ಇದ್ವಿ, ಹಳೆಯ ಹಾಡುಗಳನ್ನು ಮತ್ತೆ ಗುನುಗುತ್ತಾ ಇದ್ವಿ. ಆ ತರಹದ್ದೇ ಸನ್ನಿವೇಶ ಇವತ್ತು ಮತ್ತೆ ಎದುರಾಗಿದೆ. 1936ನೇ ಇಸ್ವಿ ಡಿಸೆಂಬರ್ 29ನೇ ತಾರೀಕು ಹುಟ್ಟಿದಂತಹ ಒಬ್ಬ ಗಾನಗಾರುಡಿಗ, ಕನ್ನಡದ ಗಾನ ಗಂಧರ್ವ ಅಂತಲೇ ಹೇಳ್ಬೋದು. ಜನಪದ ಶೈಲಿಯ ಹಾಡುಗಳು, ಭಾವಗೀತೆಗಳನ್ನು ತನ್ನದೇ ಶೈಲಿಯಲ್ಲಿ 10 ಜನರ ಮುಂದೆ, ಲಕ್ಷೋಪಲಕ್ಷ ಆಡಿಯನ್ಸ್ ಮುಂದೆ ತನ್ನದೇ ಒಂದು ಶೈಲಿಯಲ್ಲಿ ಪ್ರಸ್ತುತಪಡಿಸ್ತಿದ್ದಂಥವರು ಒಬ್ಬ ಮಹನೀಯ ಗಾಯಕರು. ಅವರೆಂತಹ ಪುಣ್ಯಜೀವಿಗಳು ಅಂತಂದರೆ, ಅವರು ಹುಟ್ಟಿದ್ದು ಡಿಸೆಂಬರ್ 29ನೇ ತಾರೀಕು, ಅದೇ ರೀತಿಯಾಗಿ ಅವರು ಅಸ್ತಂಗತರಾಗಿದ್ದು, ದೈವಾಧೀನರಾಗಿದ್ದು ಕೂಡ ಅದೇ ಡಿಸೆಂಬರ್ 29ನೇ ತಾರೀಕು. 73 ವರ್ಷಗಳ ಸಾರ್ಥಕ ಜೀವನವನ್ನು ಮಾಡಿ 2009ನೇ ಇಸ್ವಿ ಡಿಸೆಂಬರ್ 29ನೇ ತಾರೀಕು ಅವರು ನಮ್ಮನ್ನೆಲ್ಲ ಅಗಲಿ ಹೋದರು. ಆದರೆ ಇವತ್ತು ಕೂಡ ನಾವು ಕಾರಲ್ಲಿ ಹೋಗಬೇಕಾದ್ರೆ, ಅದರ ಪ್ರಯಾಣ ಮಾಡಬೇಕಾದ್ರೆ ತುಂಬ ಬೇಸರ ಆದಾಗ ಅವರ ಭಾವಗೀತೆಗಳನ್ನು ಕೇಳ್ತಾ ಇರ್ತೀವಿ. ಅವರ ವಾಯ್ಸ್ನಿಂದ ನಮ್ಮ ಒಂದು ಮೂಡನ್ನು ಮತ್ತೆ ಎಲಾಬ್ರೇಟ್ ಮಾಡ್ಕೋತಾ ಇರ್ತೀವಿ. ಅಂತಹ ವಿಶೇಷ ಗಾಯಕ ಬೇರೆ ಯಾರೂ ಅಲ್ಲ, ಅವರು ನಮ್ಮ ಹೆಮ್ಮೆಯ ಕನ್ನಡದ ಸಿ ಅಶ್ವಥ್ ಅವರು. ಡಿಸೆಂಬರ್ 29ನೇ ತಾರೀಕು 1936ನೇ ಇಸ್ವಿ ಹಾಸನ ಜಿಲ್ಲೆಯ ಚಂಡ್ರಾಯಪಟ್ಟಣದಲ್ಲಿ ಹುಟ್ಟಿದ್ರು. ತದನಂತರದಲ್ಲಿ ಅವರು ಸೈನ್ಸ್ನಲ್ಲಿ ಡಿಗ್ರಿಯನ್ನು ಪಡ್ಕೊಂಡು ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ITIನಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸವನ್ನು ಮಾಡಿ 1969ನೇ ಇಸ್ವಿನಲ್ಲಿ ಅವರ ಗಾಯನದ ಒಂದು ಕೆರಿಯರ್ನ ಶುರು ಮಾಡಿದ್ರು. ಅವರ ಕೊನೆಯ ಉಸಿರಿರೋವರೆಗೂ ಅವರು ಕಾನ್ಸರ್ಟ್ಗಳನ್ನ ಮಾಡ್ತಾನೆ ಇದ್ರು, ನಮ್ಮೆಲ್ಲರನ್ನು ರಂಜಿಸ್ತಾನೆ ಇದ್ರು. ಇವತ್ತಿನ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮವನ್ನು ಇವತ್ತು ನಾವು ಅಂತಹ ಗಾನಗಾರುಡಿಗ ಸಿ ಅಶ್ವಥ್ ಅವರಿಗೆ ಸಮರ್ಪಿಸ್ತಾ ಇದ್ದೀವಿ. ಇವತ್ತು ನಮ್ಮ ಎಲ್ಲ ಸುವರ್ಣ ಲೇಡೀಸ್ ಕ್ಲಬ್ನ ಬಂಧು ಭಗಿನಿಯರು ಕೂಡ ಇಲ್ಲಿ ಬಂದು ಅವರು ಹಾಡಿದಂತಹ ಹಾಡನ್ನು ಹೇಳಿ ಮತ್ತೆ ಅವರ ನೆನಪನ್ನು ನಮ್ಮ ಮನಸ್ಸಿನಲ್ಲಿ ತಾಜಾ ಆಗಿರೋ ಹಾಗೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸಿ ಅಶ್ವಥ್ ಅವರು ಅಂತ ಹೇಳಿದ ತಕ್ಷಣ ನಮಗೆ ನೆನಪಾಗೋದು ಭಾವಗೀತೆ ಅಷ್ಟೇ. ಆದರೆ ಅವರು ಬರೀ ಭಾವಗೀತೆ ಅಷ್ಟೇ ಅಲ್ಲ, ಸಂಗೀತ ನಿರ್ದೇಶನದಲ್ಲೂ ಕೂಡ ಎತ್ತಿದ ಕೈ. ಸಂತ ಶಿಶುನಾಳ ಶರೀಫ, ಮೈಸೂರು ಮಲ್ಲಿಗೆ ಅಂತಹ ದೊಡ್ಡ ದೊಡ್ಡ ಚಿತ್ರಗಳಿಗೆ ತುಂಬ ಒಂದು ದೇಸಿ ಸಂಗೀತವನ್ನು ಕೊಡೋ ಮುಖಾಂತರ ನಮ್ಮ ಕರ್ನಾಟಕದಲ್ಲಿ ಹೆಚ್ಚು ಹೆಸರುವಾಸಿಯಾದಂತಹ ಗಾಯಕ. ಜೊತೆಗೆ ಕವಿಗಳು ತುಂಬ ಚೆನ್ನಾಗಿ ಹಾಡುಗಳನ್ನ ಬರೀತಾರೆ, ಕವನಗಳನ್ನ ಬರೀತಾರೆ. ಆದರೆ ನಮ್ಮಂಥ ದಡ್ರು ಇವತ್ತಿನ ಜನ್ರೇಷನ್ ಅದನ್ನು ಓದಕ್ಕೆ ಹೋಗಲ್ಲ ಅಥವಾ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ. ಒಂದು ಕವನ ಸಂಕಲನದ ಪುಸ್ತಕ ಬಂದರೆ ಅದು ನಮ್ಮ ಬೀರುನಲ್ಲಿದ್ದರೆ ಅದೇ ಆ ಪುಸ್ತಕದ ಪುಣ್ಯ. ಅಂತಹ ಕವನಗಳನ್ನು ತಮ್ಮ ರಾಗಬದ್ಧವಾದ ಸಂಗೀತದ ಮುಖಾಂತರ ನಮಗೆ ಪರಿಚಯ ಮಾಡಿಸೋದ್ರಲ್ಲಿ ಮೊದಲಿಗರು ಅಂತಂದರೆ ಅದು ಸಿ ಅಶ್ವಥ್ ಅವರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂತಹ ಹಾಡನ್ನು ಹೇಳಬೇಕಾದ್ರೆ ನಮಗೆ ಯಾವಾಗಲೂ ನಮ್ಮ ದೇಹದ ಒಳಗಡೆ ಇರೋ ಪ್ರಾಣ ವಾಯು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಇಲ್ಲಿ ಹಾಡು ಹೇಳಬೇಕಾದ್ರೆ ಅವರಿಗೆ ಒಂದು ಸಂಗೀತ ತಂಡ ಬೇಕು. ಅದಕ್ಕೂ ಕೂಡ ಇವತ್ತು ಬಂದಿದ್ದಾರೆ. ಮೊದಲನೇದಾಗಿ ರಿದಮ್ ಪ್ಯಾಡ್ನ ನುಡಿಸ್ಲಿಕ್ಕೆ ನಾಗರಾಜ್ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತದನಂತರದಲ್ಲಿ ತಬಲಾವನ್ನು ನುಡಿಸೋದಕ್ಕೂ ಕೂಡ ನಾಗರಾಜ್ ಅಂತಲೇ ಅವ್ರ ಹೆಸರು ಕೂಡ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀನಿ. ಕೀಬೋರ್ಡ್ನ ನುಡಿಸ್ಲಿಕ್ಕೆ ರಂಗರಾಜು ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಯಾಕೆಂತಂದರೆ ಅದು ನೋಡಲಿಕ್ಕೆ ಒಂದು ಫೈಬರ್ ಪೆಟ್ಟಿಗೆ, ಅದೊಂದು ಮರದಲ್ಲಿ ಮಾಡಿದಂತಹ ಒಂದು ಕಲಾಕೃತಿ, ಇದೊಂದೇನೋ ಒಂದು. ಆದರೆ ಅದರಿಂದ ಹೊರಹೊಮ್ಮುವಂತಹ ಒಂದೊಂದು ರಾಗಗಳಿದೆಯಲ್ಲ, ಅದು ನಮ್ಮ ತಲೆಯಿಂದ ಕಾಲಿನಲ್ಲಿರ್ತಕ್ಕಂತಹ ನರನಾಡಿಗಳನ್ನು ಮತ್ತೆ ಜಾಗೃತಗೊಳಿಸ್ತಾ ಹೋಗುತ್ತೆ. ಅಂಥ ಒಂದು ಸಂಗೀತಮಯ ಕಾರ್ಯಕ್ರಮವನ್ನು ಇವತ್ತು ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಕಾರ್ಯಕ್ರಮ ಇವತ್ತು ಸಿ ಅಶ್ವಥ್ ಅವರ ನೆನಪಿಗೆ ಕಾರಣವಾಗ್ತಾ ಇದೆ. ಎಲ್ಲರೂ ಕೂಡ ನಿಮ್ಮ ಚಪ್ಪಾಳೆಯ ಮುಖಾಂತರ ಮತ್ತೆ ಸಿ ಅಶ್ವಥ್ ಅವ್ರನ್ನ ಜೀವಂತವಾಗಿಸಬೇಕು ಅಂತ ಕೇಳ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ನಾವು ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತು ಕೂಡ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ನ ರಾಗಿಣಿ ಮತ್ತು ತಂಡ ಮೊದಲನೇದಾಗಿ ಗಣಪತಿಯನ್ನು ಕುರಿತು ಒಂದು ಭಕ್ತಿಯ ಹಾಡನ್ನು ಹೇಳೋ ಮುಖಾಂತರ ಈ ಸಿ ಅಶ್ವಥ್ರವರ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಂದೆವು ನಾವು
ಕನ್ನಡದಲ್ಲಿ 10 ಸಹಸ್ರ ಹಾಡುಗಳಿವೆ. ಎಲ್ಲದನ್ನು ಯಾರು ಬರೆದವರು ಅಂತ ನಮಗೆ ಗೊತ್ತಿಲ್ಲ. ಒಂದಷ್ಟು ಭಾಗಗಳು ನಮಗೆ ಯಾರು ಬರೆದಿಲ್ಲ, ನಮ್ಗೆ ಯಾರು ಬರೆದಿದ್ದಾರೆ ಅಂತ ಗೊತ್ತಾಗಲಿಲ್ವೋ ಅಂಥ ಹಾಡುಗಳನ್ನು ನಾವು ಜನಪದ ಹಾಡುಗಳು ಅಂತ ಮಾಡಿ ಒಂದು ಭಾಗವನ್ನಾಗಿಟ್ಟಿದ್ದೀವಿ. ಅಂದರೆ ಅವತ್ತಿನ ಕಾಲದ ಸಾಮಾನ್ಯ ಜನರು ಕೂಡ ಅಷ್ಟು ಅದ್ಭುತವಾದ ಹಾಡುಗಳನ್ನು ರಚಿಸ್ತಾ ಇದ್ರು. ಅದನ್ನೇ ಜನಪದ, ಜನಗಳ ಬಾಯ ಬರ್ತಿದ್ದ ಪದಾನೇ ಹಾಡುಗಳಾಗಿ ಕನ್ವರ್ಟ್ ಆಗ್ತಾ ಇತ್ತು. ಯಾರೋ ಸುಮ್ಮನೆ ಈಗ ಭತ್ತದ ತೆನೆಯನ್ನು ಕೊಯ್ತಾ ಇದ್ರೆ ಒಂದು ಹಾಡು ಹೇಳೋರು, ಅದು ಜನಪದ ಹಾಡಾಯಿತು. ಯಾರೋ ಒಂದು ಅವ್ರ ತೋಟದಲ್ಲಿ ಏನೋ ಒಂದು ಊಟ ಮಾಡಬೇಕಾದ್ರೆ ಒಂದು ಹಾಡು ಹೇಳೋರು, ಅದೊಂದು ಜನಪದದ ಹಾಡಾಯಿತು. ಅದೇ ಥರ ಹಾಡುಗಳಲ್ಲಿ ಕೋಲು ಕೋಲಣ್ಣ ಕೋಲೆ ಅನ್ನೋಂಥ ಒಂದು ಹಾಡು ಕೂಡ ತುಂಬ ಪ್ರಸಿದ್ಧವಾದದ್ದು. ಅದನ್ನು ಇವಾಗ ಹೇಳಲಿಕ್ಕೆ ನಮ್ಮ ಜೊತೆ ಮಂಗಳ ಮತ್ತು ಅವರ ತಂಡದವರು ಬರ್ತಿದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಸ್ವಾಗತವನ್ನು ಕೋರೋಣ. ನಾನು ಆಗಲೇ ಹೇಳಿದೆ ಭಾವಗೀತೆ ಮತ್ತು ಜನಪದ ಗೀತೆ ಅಂತ. ಈ ದಾಸಶ್ರೇಷ್ಠರ ನಮ್ಮ ಕರ್ನಾಟಕ ಸಂಗೀತದ ಒಂದು ವೈವಿಧ್ಯ ಏನು ಅಂತಂದರೆ, ದೇಶದಲ್ಲಿ 2 ಥರದ ಸಂಗೀತ ಅಷ್ಟೇ ಇರೋದು. ಒಂದು ಹಿಂದೂಸ್ತಾನಿ ಸಂಗೀತ, ಇನ್ನೊಂದು ಕರ್ನಾಟಿಕ್ ಸಂಗೀತ.
ಕರ್ನಾಟಕ ಸಂಗೀತದಲ್ಲಿ ಮೊದಲನೇದಾಗಿ ನೋಡೋದು ದಾಸವೈಭವಗಳನ್ನ, ದಾಸರ ಪದಗಳನ್ನು ಕೇಳಿದಾಗ ನಮಗೆ ಹೆಚ್ಚು ಭಕ್ತಿ ಬರುತ್ತೆ. ಆದರೆ ಈ ಜನಪದ ಶೈಲಿಯ ಹಾಡುಗಳನ್ನು ಕೇಳಿದಾಗ ಒಂದು ತರಹ ಕಿಚ್ಚು ಬರುತ್ತೆ, ಒಂದು ತರಹ ಏನೋ ಖುಷಿಯಾಗುತ್ತೆ. ಆ ಖುಷಿಯನ್ನು ಕೊಟ್ಟಂತಹ ರಾಗಿಣಿ ಮತ್ತು ತಂಡದವರಿಗೆ ಧನ್ಯವಾದಗಳು. ಸಿ ಅಶ್ವಥ್ ಅಂತ ಹೇಳಿದ ತಕ್ಷಣ ಇವಾಗ ನಾವು ಹತ್ತತ್ರ ಶ್ರಾವಣ ಮಾಸದಲ್ಲೇ ಇದ್ದೀವಿ. ಶ್ರಾವಣ ಮಾಸದ ಮಧ್ಯಭಾಗದಲ್ಲಿದ್ದೀವಿ ಅಂತ ಅನ್ಕೋತೀನಿ, ಅಥವಾ ಕೊನೆಯ ಭಾಗದಲ್ಲಿದ್ದೀನಿ, ಕೃಷ್ಣ ಪಕ್ಷದಲ್ಲಿದ್ದೀವಿ. ಆ ಶ್ರಾವಣ ಮಾಸದ್ದೇ ಒಂದು ಹಾಡಿದೆ, ಸಿ ಅಶ್ವಥ್ ಅವರು ಹಾಡಿರೋವಂಥದ್ದು, ಶ್ರಾವಣ ಬಂತು ನಾಡಿಗೆ ಅಂತ. ಅದೇ ಹಾಡನ್ನು ಈಗ ರಾಗಿಣಿ ಮತ್ತು ತಂಡದವರು ಹಾಡಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ, ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಹುಯ್ಯೋ ಹುಯ್ಯೋ ಹೊಯ್ ಹೊಯ್ ಹೊಯ್, ಹುಯ್ಯೋ ಹುಯ್ಯೋ ಹೊಯ್ ಹೊಯ್ ಹೊಯ್, ಆ ಶ್ರಾವಣ ಬಂತು ಘಟ್ಟಕ್ಕ ಬಾನ ಮಟ್ಟಕ್ಕ ರಾಜ್ಯ ಪಟ್ಟಕ್ಕ, ಶ್ರಾವಣ ಬಂತು ಘಟ್ಟಕ್ಕ ಬಾನ ಮಟ್ಟಕ್ಕ ರಾಜ್ಯ ಪಟ್ಟಕ್ಕ, ಏರ್ಯಾವ ಮುಗಿಲು ಏರ್ಯಾವ ಮುಗಿಲು ಏರ್ಯಾವ ಮುಗಿಲು, ರವಿ ಕಾಣೆ ಹಾಡೆ ಹಗಲು, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ, ಬಂತು ಶ್ರಾವಣ ಬಂತು ಶ್ರಾವಣ, ಬಂತು ಶ್ರಾವಣ ಬಂತು ಶ್ರಾವಣ, ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ. ಈಗ ಸಿ ಅಶ್ವಥ್ ಅವರು ಜನಪದ ಹಾಡುಗಳ ಜೊತೆಗೆ ಭಾವಗೀತೆಯನ್ನು ಹಾಡೋದ್ರಲ್ಲೂ ಕೂಡ ನಿಸ್ಸೀಮರು. ಮಡಿಕೇರಿಯ ಮೇಲ್ಮಂಜಿನ ಬಗ್ಗೆ ಒಂದು ಭಾವಗೀತ ಇದೆ. ಮಡಿಕೇರಿ ಅಂತಂದರೆ ಕರ್ನಾಟಕದ ಚಿರಾಪುಂಜಿ, ಅಲ್ಲಿ ಯಾವಾಗಲೂ ಬಿಸಿಲಿಗಿಂತ ಹೆಚ್ಚು ಮಳೆ ಮತ್ತು ಚಳಿಯ ಅಬ್ಬರ ಜಾಸ್ತಿ. ಆ ಒಂದು ಮಡಿಕೇರಿಯ ಮರಗಳ ಎಲೆಯ ಮೇಲೆ ಆ ಒಂದು ಸೂರ್ಯನ ಒಂದು ಹನಿ ನೀರು ಬಿದ್ದಿದ್ದಾಗ, ಆ ಸೂರ್ಯನ ಕಿರಣ ಬಿದ್ದಾಗ ಅದು ಎಷ್ಟು ಚೆನ್ನಾಗಿ ಚಿನ್ನದ ಹನಿಯಾಗಿ ಹೊಳೆಯುತ್ತೆ, ತನ್ಮುಖಾತ್ ಪ್ರಕೃತಿ ಎಷ್ಟು ಸೊಬಗಿಂತ ಹೊಳೆಯುತ್ತೆ ಅಂತ ಒಂದು ಭಾವಗೀತೆ ವರ್ಣನೆ ಮಾಡುತ್ತೆ. ಆ ಮಡಿಕೇರಿ ಮೇಲ್ಮಂಜು ಅನ್ನುವಂಥ ಹಾಡನ್ನು ಹೇಳಲಿಕ್ಕೆ ಇವಾಗ ಮಂಗಳ ಮತ್ತು ತಂಡದವರು ಬರ್ತಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಭೂಮಿ ತಪ್ಪಿದ್ ನೋಡಿದಂಗೆ ಬೆಳ್ಳಿ ಬೆಳ್ಳಿ ನೋಡಿದಂಗೆ, ತಾಪನ
ಶ್ರಾವಣದ ಹಿಂದಿನ ತಿಂಗಳು ಆಷಾಢ. ಆಷಾಢದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ. ಹಾಗಾಗಿ ಶ್ರಾವಣ ಬಂದಾಗ ರೈತಾಪಿ ಜನದಿಂದ ಹಿಡಿದು ಒಬ್ಬ ತುಂಬ ಶ್ರೀಮಂತನವರೆಗೆ ಎಲ್ಲರೂ ಕೂಡ ತುಂಬ ಇಷ್ಟವಾದ ಮಾಸ ಶ್ರಾವಣ. ಹಬ್ಬ ಹರಿದಿನಗಳು ಶುರುವಾಗುತ್ತೆ. ಮನೆಯಲ್ಲಿ ಮದುವೆ ಸಮಾರಂಭಗಳನ್ನ ಮಾಡ್ತಾರೆ, ಮುಂಜಿ ಮಾಡ್ತಾರೆ, ಗೃಹ ಪ್ರವೇಶಗಳನ್ನು ಮಾಡ್ತಾರೆ. ಆ ಶ್ರಾವಣದ ಶೈಲಿಯ ಒಂದು ಖುಷಿಯನ್ನು, ಶ್ರಾವಣ ಬಂದಾಗ ಆಗೋ ಖುಷಿಯನ್ನು ನಮ್ಮ ರೈತಾಪಿ ಜನ ಹೇಗೆ ಸಂಭ್ರಮಾಚರಣೆಯಿಂದ ಆಚರಿಸ್ತಾರೆ ಅನ್ನೋ ಹಾಡು ಇದು. ಆದರೆ ನಮಗೆ ಇದರ ಸಾಹಿತ್ಯಕ್ಕಿಂತ ಸಿ ಅಶ್ವಥ್ ಅವರ ರಾಗ ಇನ್ನೂ ಚಿರಪರಿಚಿತ. ಈ ಸಾಂಗನ್ನು ಮತ್ತೆ ಕೇಳಿಸಿದ್ದಕ್ಕೆ ರಾಗಿಣಿ ಮತ್ತು ತಂಡವರಿಗೆ ಧನ್ಯವಾದಗಳು. ನಾವು ಹಿಂದೆ ಒಂದು ಸಲ ಧಾರವಾಡದಲ್ಲಿ ನಮ್ಮ ಲೇಡೀಸ್ ಕ್ಲಬ್ನ ಮಾಡಿದ್ದಾಗ ಬೇಂದ್ರೆ ನಮನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆಗ ಸಂಪೂರ್ಣ ಬೇಂದ್ರೆ ಅವರು ಬರೆದಂತಹ ಹಾಡುಗಳನ್ನೇ ಹಾಡಿಸಿದ್ವಿ. ಆಗ ತುಂಬ ಇಷ್ಟವಾಗಿದ್ದೊಂದು ಹಾಡು ಅಂತಂದರೆ ಕುರುಡು ಕಾಂಚಾಣ. ಕಾಂಚಾಣ ಅಂದರೆ ಹಣ, ಹಣಕ್ಕೆ ಕುರುಡು. ಅದು ಬಡವನ ಹತ್ರನೂ ಹೋಗುತ್ತೆ, ಬಲ್ಲಿದನ ಹತ್ರನೂ ಹೋಗುತ್ತೆ. ಅದನ್ನು ಯಾರು ಉಳಿಸ್ಕೋತಾರೆ ಅವನಿಗೆ ಕಣ್ಣಿರುತ್ತೆ. ಆ್ಯಕ್ಚುಲಿ ಅರ್ಥಕ್ಕೆ ಅಂದರೆ ದುಡ್ಡಿಗೆ ಕಣ್ಣಿರೋದಿಲ್ಲ. ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ನಮ್ಮ ದೇಹದಲ್ಲಿ ಒಟ್ಟು 5 ಪ್ರಾಣಗಳಿದೆಯಂತೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಆದರೆ ಹೊರಗಡೆ ಒಂದು ಪ್ರಾಣ ಇದೆಯಂತೆ. ಅದು ಯಾವುದು ಅಂತ ಕೇಳಿದ್ರೆ ದುಡ್ಡು. ಆ ದುಡ್ಡಿನ ಬಗ್ಗೆ ಬೇಂದ್ರೆ ಅವರು ತುಂಬ ಅದ್ಭುತವಾದ ಹಾಡನ್ನು ಬರೆದಿದ್ದಾರೆ. ಆದರೆ ಆ ಹಾಡು ನಿಮಗೆ ಗೊತ್ತಿಲ್ಲ, ಅದು ಸತ್ಯ, ಒಪ್ಕೊಳ್ಳೇಬೇಕು. ಅದನ್ನು ಸಿ ಅಶ್ವಥ್ ಅವರ ರಾಗದಲ್ಲಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅದನ್ನು ರಾಗಿಣಿ ಮತ್ತು ಅವರ ತಂಡ ಮತ್ತೆ ಬಂದು ಇಲ್ಲಿ ಹೇಳಿ ನಮ್ಮನ್ನು ಖುಷಿ ಪಡಿಸ್ತಾರೆ. ದಯವಿಟ್ಟು ಅವ್ರಿಗೆ ವೆಲ್ಕಮ್ ಮಾಡೋಣ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ. ಬಾಣಂತಿಯಲ್ ಬಸ ಬಾಣದ ಬಿಡುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ 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 ಇತ್ತೋ. ಬಾಣಂತಿಯಲ್ ಬಸ ಬಾಣದ ಬಿಡುಪಿನ ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ. ಸಣ್ಣ ಕಂದಮ್ಮಗಳ ಕಣ್ಣಿನ ಕವಡಿಯ ತನ್ನಣ್ಣ ಜೋಮಾಲಿ ಕೊರಳೊಳಗಿತ್ತೋ. ಓ ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ. ಹ್ಯಾಂಗರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ 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 ಎತ್ತೋ. ಹ್ಯಾಂಗರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ. ಹ್ಯಾಂಗರ ಕುಣಿ ಕುಣಿದು ಮಂಗಾಟ ನಡೆದಾಗ ಅಂಗಾತ ಬಿತ್ತೋ, ಹೆಗಲಲ್ಲಿ ಎತ್ತೋ. ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ, ಕುರುಡು ಕಾಂಚನ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದೋರ ತುಳಿಯುತ್ತಲಿತ್ತೋ. 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 ಮುಂದಿನ ಹಾಡು ಮೂಡಲ್ ಕುಣಿಗಲ್ ಕೆರೆ. ಆ್ಯಕ್ಚುಲಿ ಕುಣಿಗಲಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅದು ಕೆಂಪೇಗೌಡರ ಕಾಲದ್ದು. ಅಲ್ಲೊಂದು ಸೋಮೇಶ್ವರನ ದೇವಸ್ಥಾನ ಇದೆ, ಅದ್ರ ಬಗ್ಗೆ ಬರೆದಿರುವಂಥ ಹಾಡು. ಮುಸ್ಸಂಜೆ ಮೂಡಲ ಸಮಯದಲ್ಲಿ ಹುಟ್ಟಿದಾಗ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತ ಈ ಜನಪದದ ಹಾಡಿನಲ್ಲಿದೆ. ಈ ಹಾಡನ್ನ ಹೇಳಲಿಕ್ಕೆ ಪೂಜಾ ಮತ್ತೆ ಅವ್ರ ತಂಡದವರು ಬರ್ತಿದ್ದಾರೆ. ದಯವಿಟ್ಟು ಅವರನ್ನು ಸ್ವಾಗತ ಮಾಡೋಣ. ಓ ಮೂಡಲ್ ಕುಣ್ಗೆಲ್ ಕೆರೆ ನೋಡೋರ್ ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ನಾನಂದನೋ ಮೂಡಿ ಬರ್ತಾನೆ ಚಂದಿರಾಮ. ಮೂಡಲ್ ಕುಣ್ಗೆಲ್ ಕೆರೆ ನೋಡೋರ್ ಗೊಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ನಾನಂದನೋ ಮೂಡಿ
ಇನ್ನೊಂದು ಜನಪದ ಹಾಡಿದೆ, ಜಕ್ಕನಕ ಜಕ್ಕನಕ ಅಂತ ಇದೆ. ಖಂಡಿತವಾಗ್ಲೂ ಕರ್ತೃ ಯಾರು ಅಂತ ಗೊತ್ತಿಲ್ಲ. ಇದು ತುಂಬ ವರ್ಷಗಳಿಂದ ನಮ್ಮ ಬಾಯಿನಲ್ಲಿ ಗುಣಗುತ್ತಾ ಬಂದಿದೆ. ಅದು ಸಿ ಅಶ್ವಥ್ ಅವರ ಬಾಯಲ್ಲಿ ಇನ್ನೂ ಪ್ರಸಿದ್ಧಿಯನ್ನು ಹೊಂದುತ್ತಾ ಹೋಯಿತು. ಈ ಹಾಡನ್ನು ಹೇಳಲಿಕ್ಕೆ ಪೂಜಾ ಮತ್ತೆ ಅವರ ತಂಡದವರು ಬರ್ತಿದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಸ್ವಾಗತವನ್ನು ಕೋರೋಣ. ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದರೆಲ್ಲ ಜೀವನವೆಲ್ಲ ಬೇವು ಬೆಲ್ಲ ನಲ್ಲವರೆಲ್ಲ ನಂಬಿದರೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ದೊಡ್ಡದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಓಯ್ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಕಾಲಿನ ಹೆಜ್ಜೆಗಳಿರೆಂದು ಮುತ್ತಿನ ಕಡ್ಗ ಕಣಿರೆಂದು ಕಾಲಿನ ಹೆಜ್ಜೆಗಳಿರೆಂದು ಮುತ್ತಿನ ಕಡ್ಗ ಕಣಿರೆಂದು ಗಂಧಾದ ಕಮಲು ಗಮ್ಮೆಂದು ಗಂಧಾದ ಕಮಲು ಗಮ್ಮೆಂದು ಸೂಸಿಕೊಂಡು ಒಂದಾದ ಹಾಡಿಗೆ ಸಿರಿ ತಂದು ಓಯ್ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣಕ ದಿನ ಜಕ್ಕಣ ಕಣ ಸರಸ್ವತಿ ಮತ್ತೆ ಅವರ ತಂಡದವರು ಕುರುಬರೋ ನಾವು ನಾವು ಕುರುಬರು ಅನ್ನುವಂತಹ ಒಂದು ಜನಪದ ಹಾಡನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ಸಿ ಅಶ್ವಥ್ ಅವರ ನೆನಪು ಯಾಕೋ ತಲೆಯಲ್ಲಿ ಮತ್ತೆ ಫ್ರೆಶ್ ಆಗ್ತಾ ಇದೆ. ಸರಸ್ವತಿ ಹಾಗೂ ತಂಡದವರಿಗೆ ಸ್ವಾಗತವನ್ನು ಹೇಳೋಣ. ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ನೂರಾರು ರೊಕ್ಕಿಹ ಕುರಿ ಮೇಯಿಸಿಕೊಂಡು ನಡೆದಂತೆ ಬಂದೆವು ನಮ್ಮ ಕುರಿ ಹಿಂಡು ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಬೆರುಕು ಸಾದತ್ತ ಮಸಣಿತು ಕರಿಯೇ ಕುರಿಯಲ್ಲಿ ಮೇಸಾಕ ಬಂದದ್ದು ಸರಿಯೇ ಬೆರುಕು ಸಾದತ್ತ ಮಸಣಿತು ಕರಿಯೇ ಕುರಿಯಲ್ಲಿ ಮೇಸಾಕ ಬಂದದ್ದು ಸರಿಯೇ ತೋಳಹಾರಿ ಕುರಿಗಳ ಗೋಳು ಕುಯ್ಯೇ ತೋಳಹಾರಿ ಕುರಿಗಳ ಗೋಳು ಕುಯ್ಯೇ ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಕುರುಬರೋ ನಾವು ಕುರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಏನು ಬಲ್ಲೇವರಿ ಒಳ ಕಾರುಬರೋ ಈಗ ಬರುವಂತಹ ಹಾಡು ತರವಲ್ಲ ತಗ್ಗಿ ನಿನ್ನ ತಂಬೂರಿ ಅಂತ. ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಳಗಡೆ ಎಲ್ಲ ಒಂದು ಸುಪ್ತ ಪ್ರಜ್ಞೆಯಲ್ಲಿ ಒಂದು ಅಹಂಕಾರ ಅಂತಿರುತ್ತೆ. ಆ ಅಹಂಕಾರವನ್ನು ದಮನ ಮಾಡಲಿಕ್ಕೆ, ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೋಸ್ಕರನೇ ಸಂತ ಶಿಶುನಾಳ ಶರೀಫರು ರಚಿಸಿದಂತಹ ಹಾಡು ಇದು. ಇದನ್ನು ಸಿ ಅಶ್ವಥ್ ಅವರ ಕಂಠದಲ್ಲಿ ಅದ್ಭುತವಾಗಿ ಮೂಡಿ ಬಂದಿತ್ತು. ಸಂತ ಶಿಶುನಾಳ ಶರೀಫ ಚಿತ್ರದಲ್ಲಿ ಅವರೇ ಹಾಡಿದ್ರು. ಈಗ ಆ ಹಾಡನ್ನು ಮತ್ತೆ ನೆನಪಿಸೋದಕ್ಕೆ ಸರಸ್ವತಿ ಹಾಗೂ ತಂಡದವರು ಬರ್ತಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಬರಮಾಡ್ಕೊಂಡು. ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಗುರುಗಳರಿಯದೆ ಸರಸ ಸಂಗೀತದ ಗುರುಗಳರಿಯದೆ
ಪ್ರತಿ ಸಲ ಮಳೆ ಬಂದಾಗಲೂ ಕೂಡ ರೈತರು ಸಂಭ್ರಮವನ್ನು ಆಚರಿಸ್ತಾನೆ ಇರ್ತಾರೆ. ಯಾಕೆ ಅಂದರೆ ವರ್ಷ ಋತು ಅನ್ನೋದು ಅವ್ರಿಗೊಂಥರ ಚಿನ್ನದ ಕಾಲ ಇದ್ದಂಗೆ. ಅವರು ಏನೊಂದು ಬಿತ್ತನೆ ಮಾಡಿರ್ತಾರೆ, ಅದು ಬೆಳೆಯಾಗಿ ಪರಿವರ್ತನೆ ಆಗಬೇಕು ಅಂದರೆ ಒಳ್ಳೆ ಮಳೆ ಬರಬೇಕು. ಅದು ಎಂಥ ಮಳೆ ಬರಬೇಕು, ಮಾಯದಂಥ ಮಳೆ ಬರಬೇಕು ಅಂತ ರೈತಾಪಿ ಆಗಿನ ಕಾಲದಲ್ಲಿ ಹಾಡು ಹೇಳ್ತಾ ಇದ್ರು. ಆ ಜನಪದದ ಹಾಡನ್ನು ಹೇಳಲಿಕ್ಕೆ ಸರಸ್ವತಿ ಮತ್ತು ಅವರ ತಂಡದವರು ಬರ್ತಾರೆ. ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಅವ್ರನ್ನ ಬರಮಾಡ್ಕೊಳ್ಳೋಣ. ಮಾಯದಂತ ಮಳೆ ಬಂತಣ್ಣ ಮಗರಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗರಾದ ಕೆರೆಗೆ, ಮಗರಾದ ಕೆರೆಗೆ. ಅಂಗೈಯಗ ಮೋಡ ನಾಡಿ ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಬಿಸಿ, ಭೂಮಿ ತುಕದ ಗಾಳಿ ಗುಡುಗಿ ಗೂಡಾಡಿ ಚಲಿದಳೋ ಗಂಗಮ್ಮ ತಾಯಿ, ಗುಡುಗಿ ಗೂಡಾಡಿ ಚಲಿದಳೋ ಗಂಗಮ್ಮ ತಾಯಿ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಒಂದು ಬಂಡಿಲಿ ವಿಳೆಲೆ ಅಡ್ಕೆ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ, ಒಂದು ಬಂಡಿಲಿ ಚಿಗಳಿ ತಮಟ. ಮೂಲೆ ಮೂಲೆಗೂ ಗಂಗಮ್ಮ ಮಾಡ್ತಯ್ಯೋ ನಾ ನಿಲುವಳಲ್ಲ, ಮೂಲೆ ಮೂಲೆಗೂ ಗಂಗಮ್ಮ ಮಾಡ್ತಯ್ಯೋ ನಾ ನಿಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ, ಮಗದಾದ ಕೆರೆಗೆ, ಮಗದಾದ ಕೆರೆಗೆ. ಆ್ಯಕ್ಚುಲಿ ಎಲ್ಲ ಸಿ ಅಶ್ವಥ್ ಅವರ ಹಾಡುಗಳನ್ನ ಕೇಳ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಆಗ್ತಾ ಇದೆ, ನನ್ನ ನಿರೂಪಣೆ ನಿಷ್ಪ್ರಯೋಜಕ ಆಗ್ತಾ ಇದೆ ಅಂತ. ಆದರೆ ಅದಕ್ಕೆ ಸಂತೋಷ ಆಗ್ತಾ ಇದೆ. ಆ ಸಿ ಅಶ್ವಥ್ ಅವರ ಹಾಡೇ ಆ ಥರ. ಅವರು ಬರೀ ನಮ್ಮ ಇತ್ತೀಚಿನ ನೂತನ ಕವಿಗಳು ಅಥವಾ ನಮ್ಮ ಕನ್ನಡದ ಇತ್ತೀಚಿನ ಒಂದು 100 ವರ್ಷಗಳ ಕವಿಗಳ ಹಾಡನ್ನು ಮಾತ್ರ ಹಾಡಲಿಲ್ಲ. ಅವರು ಸರ್ವಜ್ಞನ ವಚನಗಳನ್ನು ಹಾಡಿದ್ರು, ಬಸವಣ್ಣನ ವಚನಗಳನ್ನು ಹಾಡಿದ್ರು. ಅದರಲ್ಲಿ ಅಯ್ಯ ನೀನು ಅಂತ ಒಂದು ಬಸವಣ್ಣನವರ ವಚನ ಇದೆ. ಆ ಹಾಡನ್ನು ಹೇಳಲಿಕ್ಕೆ ಈಗ ರಾಗಿಣಿ ಮತ್ತು ತಂಡದವರು ಬರ್ತಿದ್ದಾರೆ. ನನಗೂ ಆ ವಚನದ ಬಗ್ಗೆ ತಿಳಿದಿಲ್ಲ. ಬನ್ನಿ ಆ ಹಾಡನ್ನು ಕೇಳ್ಕೊಂಬರೋಣ. ಅಯ್ಯ ನೀನು ನಿರಕರವಾದಲ್ಲಿ ನಾನು ಪ್ರಾಣವೆಂಬ ವಾಹನವಾಗಿದೆ ಕಣ, ಅಯ್ಯ ನೀನು ನಾಟ್ಯಕ್ಕೆ ನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದೆ ಕಣ, ಅಯ್ಯ ನೀನು ಸಾಕಾರವಾಗಿದ್ದಲ್ಲಿ ನಾನು ವೃಷಭನೆಂಬ ವಾಹನವಾಗಿದೆ ಕಣ, ಅಯ್ಯ ನೀ ನನ್ನ ಭಾವವ ಕೊಂದಹನೆಂದು ಜಂಗಮಲಾಂಛನವಾಗಿ
ಸಿ ಅಶ್ವಥ್ ಅವರ ಒಂದು ನೆನಪಿಗೆ ನಮ್ಮ ಲೇಡೀಸ್ ಕ್ಲಬ್ಬಲ್ಲಿ ಮಾಡಿರುವಂತಹ ಒಂದು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಇನ್ನೇನು ಕೊನೆಯ ಹಾಡಿಗೆ ನಾವು ಬಂದಿದ್ದೇವೆ. ಸಿ ಅಶ್ವಥ್ ಅವ್ರದ್ದು ಸಂಸ್ಕೃತದಲ್ಲಿ ಬೇರೆ ಭಾಷೆಗಳೆಲ್ಲ ಮೋಡವನ್ನು ಕುರಿತು ಹಾಡುಗಳಿದೆ. ಮೇಘದೂತ ಅಂತ ಅವತ್ತಿನ ಕಾಲದ ಪ್ರೇಮಿಗಳು ಮೋಡದ ಮುಖಾಂತರ ಮೇಲ್ನ ಕಳಿಸ್ತಾ ಇದ್ದಾರೆ ಅಂತ ನಾವು ಇಮೇಲು SMS ವಾಟ್ಸಪ್ ಕಳಿಸೋ ಹಾಗೆ ಆ ಥರ ಸಂಬಂಧಪಟ್ಟಂತಹ ಒಂದು ಮೋಡಗಳೇ ಅನ್ನುವಂಥ ಒಂದು ಸಿ ಅಶ್ವಥ್ ಅವರ ಹಾಡನ್ನು ಇವಾಗ ಸರಸ್ವತಿ ಮತ್ತು ಅವರ ತಂಡದವರು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮ ಚಪ್ಪಾಳೆಯ ಮುಖಾಂತರ ಅವರನ್ನು ಇಲ್ಲಿಗೆ ಬರ್ಮಾಡ್ತಾರೆ. ಮೋಡಗಳೇ 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 ಋತು ಋತುವಿಗೂ ಬಹುರೂಪದಿ ಚಲಿಸುವ ನೆಲ ಮುಗಿಲಿನ ಸಂತಾನಗಳೇ ಮೋಡಗಳೇ 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 ಋತು ಋತುವಿಗೂ ಬಹುರೂಪದಿ ಚಲಿಸುವ ನೆಲ ಮುಗಿಲಿನ ಸಂತಾನಗಳೇ ಮೋಡಗಳೇ ಮೋಡಗಳೇ ಮೋಡಗಳೇ. ಆ್ಯಕ್ಚುಲಿ ನಾನು ಅವಾಗ ನಮ್ಮ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ, ಕೊನೆಯ ಹಾಡು ಅಂತ ಅಂದ್ಕೊಂಡೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಗೊತ್ತಾಯಿತು. ಅವರ ಜೀವಿತಾವಧಿಯಲ್ಲೂ ಕೂಡ ಅವರು ಹಾಡಿದ ಕೊನೆಯ ಹಾಡು ಇದು. ಸಿ ಅಶ್ವಥ್ ಅವರು ಹಾಡಿದಂಥ ಕೊನೆಯ ಹಾಡಿದು. ಆದ್ದರಿಂದ ಇದನ್ನು ನಮ್ಮ ಕಾರ್ಯಕ್ರಮದ ಕೊನೆಯ ಹಾಡಾಗೋದು ಬೇಡ, ಯಾಕೆಂದರೆ ಅವರ ನೆನಪಿನಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಇನ್ನೂ ತುಂಬ ವರ್ಷಗಳ ಕಾಲ, ಇನ್ನೂ ತುಂಬ ನಮ್ಮ ಜನ್ಮ ಮುಗಿಯೋವರೆಗೂ ಅವರು ನಮ್ಮ ನೆನಪಿನಲ್ಲೇ ಇರ್ತಾರೆ. ಆದ್ದರಿಂದ ಅವರು ಇವತ್ತು ಕಾಣದ ಕಡಲಿಗೆ ಹೋಗಿದ್ದಾರೆ. ಆದ್ದರಿಂದ ನಮ್ಮ ಲೇಡೀಸ್ ಕ್ಲಬ್ನ 4 ಜನ ಟೀಮ್ ಲೀಡರ್ಸ್ ಬಂದು ಇವಾಗ ಆ ಕಾಣದ ಕಡಲಿಗೆ ಅನ್ನುವಂತಹ ಹಾಡನ್ನು ಹಾಡಬೇಕು ಅಂತ ನಾನು ಕೇಳ್ಕೊತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಬೆಳಗಿರಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ
ಹಂಬಲಿಸಿದೆ ಧನ್ಯವಾದಗಳು ರಾಗಿಣಿ, ಮಂಗಳ, ಸರಸ್ವತಿ ಹಾಗೆಯೇ ಪೂಜಾ ಅವರಿಗೆ. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ನಡೆದಿರುವಂತಹ ಸುವರ್ಣ ಲೇಡೀಸ್ ಕ್ಲಬ್ನ ಒಂದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಶ್ರೀ ಅಶ್ವಥ್ರವರ ನೆನಪಿಗೆ ಮುಡುಪಾಗಿಟ್ಟಿದ್ದೀವಿ. ಇವಾಗ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಅವರು ನಮ್ಮನ್ನು ಅಗಲಿ 5 ವರ್ಷಗಳಾದರೂ ಕೂಡ ಅವರು ನಮ್ಮ ನೆನಪಿನಲ್ಲಿ ಇನ್ನೂ 500 ವರ್ಷಗಳಿಗಿಂತ ಹೆಚ್ಚಾಗಿರ್ತಾರೆ. ಹಾಗಾಗಿ ಇವತ್ತು ಆಶೀರ್ವಾದ್ ಚಿಲ್ಲಿ ಪೌಡರ್ ಸಂಪೂರ್ಣ ಕೆಂಪು ಸಂಪೂರ್ಣ ಖಾರ ಅರ್ಪಿಸುವ ಸುವರ್ಣ ಲೇಡೀಸ್ ಕ್ಲಬ್ ಇದು ನಾರಿಯರ ವೇದಿಕೆ ಸಿ ಅಶ್ವಥ್ರವರ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೆ ಮುಂದಿನ ವಾರ ಇನ್ನೂ ಹೊಸ ವಿಚಾರಗಳನ್ನು ಹೊತ್ತು ನಮ್ಮ ಲೇಡೀಸ್ ಕ್ಲಬ್ ಬರುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ಸುವರ್ಣ ಪ್ಲಸ್. ಗದಗಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ವೇಷಭೂಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಕುಮಾರಿ ತೃಪ್ತಿ ಪಂಚೆ, ಪಾಟೀಲ್ ಕೀರ್ತಿ ವಿಜೇತರಾದರು. ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ದಾವಣಗೆರೆಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಮತ್ತು SLV ಕಾನ್ವೆಂಟ್ ಸಹಯೋಗದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಮಕ್ಕಳಿಗೆ ಕೃಷ್ಣ, ರಾಧೆ, ಯಶೋಧೆಯರ ವೇಷಭೂಷಣ ತೊಡಿಸಲಾಯಿತು. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು. ಅಧ್ಯಕ್ಷತೆಯನ್ನು ಅಮೀರಾ ಬಾನು ಮತ್ತು ವಿಜಯ ಅಕ್ಕಿ ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವ ಸುಜಾತ ನಾಗೇಶ ನಿರ್ವಹಿಸಿದ್ದರು. ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ವತಿಯಿಂದ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ದೇಶಭಕ್ತಿ ಗೀತೆ ಸ್ಪರ್ಧೆ, ಗೋಕುಲಾಷ್ಟಮಿ ಪ್ರಯುಕ್ತ ನಡೆದ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ವಿಜೇತೆ ಶ್ಯಾಮಲಾ ಮೂರ್ತಿ ಅವರನ್ನು ಅಧ್ಯಕ್ಷರಾದ ಇಂದುಮತಿ ಸನ್ಮಾನಿಸಿದರು. ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹುಬ್ಬಳ್ಳಿಯ ಸುವರ್ಣ ಲೇಡೀಸ್ ಕ್ಲಬ್ನ ಪದಾಧಿಕಾರಿಯಾದ ಶ್ರೀಮತಿ ಪಲ್ಲವಿ ಪಾಠಕರವರ ನೂತನ ಮನೆಯ ಗೃಹ ಪ್ರವೇಶ ಇತ್ತೀಚೆಗೆ ನೆರವೇರಿತು. ಕ್ಲಬ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸದಸ್ಯರು ಆಗಮಿಸಿ ಶುಭ ಕೋರಿದರು. ಸುವರ್ಣ ಲೇಡೀಸ್ ಕ್ಲಬ್ನ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೆಳಗಿನ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಲೇಡೀಸ್ ಕ್ಲಬ್ ವಿಭಾಗ, ಸುವರ್ಣ ವಾಹಿನಿ, ಗ್ರೌಂಡ್ ಫ್ಲೋರ್, ನಂಬರ್ 150, ಎಂಬಸಿ ಪಾಯಿಂಟ್, ಇನ್ಫೆಂಟ್ರಿ ರೋಡ್, ಬೆಂಗಳೂರು 1.